ವಿಡಿಯೋದಾಗ ನಾವು ಇನ್ಸ್ಟಾಗ್ರಾಮ್ದಾಗ ಯಾವ ರೀತಿ ಮೆಸೇಜ್ ಮಾಡೋದು ಅಂತ ತಿಳ್ಕೊಳ್ಳೋಂತ ನಮ್ಮ ಫ್ರೆಂಡ್ಸ್ಗಳಿಗೆ ಆಯ್ತು ಮತ್ತು ಇನ್ನೂ ಬೇರೆದವ್ರಿಗೆ ಯಾರಿಗೂ ಆಯ್ತು ನಾವು ಮೆಸೇಜ್ ಮಾಡಬೇಕಂದ್ರೆ ಯಾವ ರೀತಿಯಾದಂಥ ಮೆಥಡ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಮೆಸೇಜ್ ಮಾಡೋದು ಅಂತ ಈ ವಿಡಿಯೋದಾಗ ತಿಳ್ಕೊಳ್ಳೋಂತ ಎಷ್ಟು ಮೆಥಡ್ ಅದಾವಲ್ಲ ಎಲ್ಲ ಮೆಥಡನ್ನು ಈ ವಿಡಿಯೋದಾಗ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಫಸ್ಟ್ ನಾವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಬೇಕಾಗ್ತದೆ. ಓಪನ್ ಮಾಡಿದ ಕೂಡಲ್ಲಿ ಸರ್ಚ್ ಐಕಾನ್ ಐತಿ, ಸರ್ಚ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಕೂಡಲ್ಲಿ ಸರ್ಚ್ ಬಾರ್ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಕೂಡಲ್ಲಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನಾಗ ಏನು ನೇಮ್ ಐತಲ್ಲ ಅದು ನೀವು ಇಲ್ಲಿ ಸರ್ಚ್ ಹೊಡಿಬೇಕಾಗ್ತದೆ. ಸಿಂಪಲಾಗಿ ಹೇಳಬೇಕಪ್ಪ ಅಂತಂದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ನೇಮ್ ಏನೈತಲ್ಲ ಅದು ನೀವು ಇಲ್ಲಿ ಸರ್ಚ್ ಹೊಡಿಬೇಕಾಗ್ತದೆ. ಇಷ್ಟೇ. ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಮುಖಾಂತರ ತಿಳಿಸ್ತೀನಿ ಅಂತ. ಈಗ ನಾನು ಇಲ್ಲಿ ನನ್ನದೇ ಇನ್ನೊಂದು ಅಕೌಂಟಿಗೆ ಮೆಸೇಜನ್ನು ಮಾಡ್ತೀನಿ. ಓಕೆ, ನಾನು ಇಲ್ಲಿ ಆ ಅಕೌಂಟ್ ನೇಮನ್ನು ಇಲ್ಲಿ ಸರ್ಚ್ ಹೊಡಿತೀನಿ. ಓಕೆ, ಈ ಅಕೌಂಟಿಗೆ ನನಗೆ ಮೆಸೇಜ್ ಮಾಡೋದೈತಿ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಕೂಡಲೇ ನನಗೆ ಈ ರೀತಿ ಅವ್ರ ಅಕೌಂಟ್ ಓಪನ್ ಆಗ್ತದೆ. ಇದು ಅವ್ರದ್ದು ಏನಾರ ಪಬ್ಲಿಕ್ ಇದ್ದರೆ ಮಾತ್ರ ಈ ರೀತಿ ಅಕೌಂಟ್ ಓಪನ್ ಆಗ್ತದೆ. ಒಂದು ವೇಳೆ ಅವ್ರದ್ದು ಪ್ರೈವೇಟ್ ಇತ್ತಂದ್ರೆ ನೀವು ಅವ್ರಿಗೆ ಫಾಲೋ ಇದ್ದರೆ ಅವರು ನಿಮಗೆ ಫಾಲೋ ಬ್ಯಾಕ್ ಮಾಡಿದ್ರೆ ಮಾತ್ರ ನಿಮಗೆ ಅವ್ರಿಗೆ ಮೆಸೇಜ್ ಮಾಡೋಕ್ಕೆ ಬರ್ತದೆ. ಓಕೆ, ಈ ಅಕೌಂಟ್ ನಂದು ಪಬ್ಲಿಕ್ ಅಕೌಂಟ್ ಐತಿ, ಅದಕ್ಕೆ ನಂಗೆ ಇಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ಬರತೈತಿ. ಓಕೆ, ನಾ ಇಲ್ಲಿ ಮೆಸೇಜ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನಂಗೆ ಏನು ಬೇಕಲ್ಲ ಅದನ್ನು ಇಲ್ಲಿ ಮೆಸೇಜನ್ನು ಹಾಕ್ಬೋದು. ಓಕೆ, ಇದು ಒಂದು ಮೆಥಡ್ ಆಯಿತು. ಈಗ ನಾವು ಎರಡನೇ ಮೆಥಡನ್ನು ತಿಳ್ಕೊಳ್ಳೋಂಥ. ಎರಡನೇ ಮೆಥಡ್ ಏನಪ್ಪ ಅಂತಂದರೆ, ಈಗ ನಾವು ಇಲ್ಲಿ ಹಿಂಗೆ ಸುಮ್ಮನೆ ಸ್ಕ್ರೋಲ್ ಮಾಡ್ಬೋದು ಕೂತಿರ್ತೀವಿ, ಅವಾಗ ಒಂದು ಅಕೌಂಟ್ ಬರ್ತದೆ. ಈ ಅಕೌಂಟಿಗೆ ನನಗೆ ಮೆಸೇಜ್ ಮಾಡೋದಿರ್ತದೆ. ಅವಾಗ ನಾ ಇಲ್ಲಿ ವಾಪಸ್ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಮೇಲೆ ಹೋಗಿ ಅವ್ರ ಹೆಸರನ್ನು ಟೈಪ್ ಮಾಡಿ ಅದು ಹೋಗಿ ಮತ್ತು ವಾಪಸ್ ಅಲ್ಲಿ ಅವ್ರ ಅಕೌಂಟ್ ಓಪನ್ ಮಾಡ್ಕೊಂಡು ಅಲ್ಲಿ ಮೆಸೇಜ್ ಮೇಲೆ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ಈಗ ನಮಗೆ ಹಿಂಗೆ ಈ ರೀತಿ ಸ್ಕ್ರೋಲ್ ಮಾಡೋ ಮುಂದೆ ಏನೇ ಬತ್ತಂದ್ರು ನಾವು ಸಿಂಪಲ್ಲಾಗಿ ಇಲ್ಲಿ ಅವ್ರದ್ದು ಏನು ಡಿ ಪಿ ಇಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಏನು ಅವ್ರದ್ದು ಅಕೌಂಟ್ ನೇಮ್ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡ ನಮಗೆ ಆಟೋಮೆಟಿಕ್ಲಿ ಅವ್ರ ಅಕೌಂಟಿಗೆ ಕರ್ಕೊಂಬರ್ತದೆ. ಅವಾಗ ನಮಗಿಲ್ಲಿ ಮೆಸೇಜ್ ಬಾಕ್ಸ್ ಇಲ್ಲಿ ಆಪ್ಷನ್ ಬರ್ತದೆ. ಅವಾಗ ನಮಗಿಲ್ಲಿ ಮೆಸೇಜ್ ಬಾಕ್ಸಿಂದ ಆಪ್ಷನ್ ಬರ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಡೈರೆಕ್ಟಾಗಿ ಇಲ್ಲಿ ನಾವು ಮೆಸೇಜನ್ನು ಮಾಡ್ಬೋದು. ಈ ರೀತಿಯಿಂದ ನಾವು ಮೆಸೇಜನ್ನು ಮಾಡ್ಬೋದು. ಓಕೆ, ನಿಮ್ಗೆ ಇನ್ನೊಂದು ರೀತಿ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಯಾವುದಂತಂದರೆ ಈಗ ನೀವು ಇಲ್ಲಿ ರೀಲ್ಸ್ ನೋಡ್ತಿರ್ತೀರಿ. ರೀಲ್ಸ್ ನೋಡಬೇಕಾದ್ರೆ ನಿಮ್ಗೆ ಯಾರಿಗೂ ಒಂದು ಮೆಸೇಜ್ ಮಾಡಬೇಕಾಗ್ತದೆ. ಅವಾಗ ನೀವು ವಾಪಸ್ ಇಲ್ಲಿ ಮತ್ತು ಸರ್ಚ್ ಬಾಕ್ಸ್ ಇಲ್ಲಿ ಹೋಗಿ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ರೀಲ್ಸ್ ನೋಡ್ತಿರ್ತಿರಲ್ಲ ಅವಾಗ ಇಲ್ಲಿ ಅವ್ರ ನೇಮ್ ಇಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು. ಇಲ್ಲಿ ಡೈರೆಕ್ಟ್ ಅವರಿಗೆ ನೀವು ಇಲ್ಲಿ ಮೆಸೇಜ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅವ್ರಿಗೆ ನೀವು ಇಲ್ಲಿ ಡೈರೆಕ್ಟಾಗಿ ಮೆಸೇಜನ್ನು ನೀವು ಮಾಡ್ಬೋದು. ಓಕೆ, ಈ ಮೂರು ರೀತಿಯಿಂದ ನಾವು ಮೆಸೇಜಸನ್ನು ಮಾಡ್ಬೋದು. ಓಕೆ, ಆಲ್ಮೋಸ್ಟ್ ಆಲ್ ಎಲ್ಲ ರೀತಿಯಾದಂಥ ಮೆಸೇಜ್ ಮಾಡೋ ದಾರಿಗಳನ್ನು ನಿಮಗೆ ಈ ವಿಡಿಯೋದಾಗ ಹೇಳ್ಕೊಟ್ಟಿನಿ ಅಂತ ಅನ್ಕೋತೀನಿ. ಯಾವ್ಯಾವ ಬಿಟ್ಟಿದ್ದೆ ಅಂದರೆ ನಿಮ್ಗೆ ಹೊಸ ಗೊತ್ತಿದ್ದರೂ ನೀವು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ, ಬೇರೆದವರಿಗೆ ಅರ್ಥ ಆಗಲಿ. ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗೀತು. ಮುಂದಿನ ವಿಡಿಯೋ ಸಿಗೋಣ. ಬಾಯ್ ಫ್ರೆಂಡ್ಸ್.